ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ಅತ್ತೆ, ಕಾವೇರಿ ಮೇಲಿನ ಕೋಪನ ಫೋನ್ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಕೊಡಿಲಿ, ಕೊಡಿ ಅತ್ತೆ. ಆದಿ, ಅದೇನು ಅಂತ ಕೇಳ್ತೀನಿ. ಹಲೋ, ಹೇಳಿ. ಅದಿ, ನಿನ್ನ ಫೋನ್ಗೆ ಕಾಲ್ ಮಾಡಿದೆ, ಆದರೆ ನೀನು ರಿಸೀವ್ ಮಾಡಲೇ ಇಲ್ಲ. ಅದು ನಾನು ಆಚೆ ಹೋಗಿದ್ದೆ, ಬರೋಷ್ಟೊಳಗೆ ಕಟ್ಟಾಗಿತ್ತು. ಏನು ವಿಷಯ ಹೇಳಿ. ಅದು ಕಾವೇರಿನ ನನ್ನ ಹಾಗೂ ನಮ್ಮ ಮನೆ ಯಜಮಾನಿ ಅಂತ ಹಾಗೂ ಕಂಪನಿ ಸಿಇಒ ಅಂತ ಎಲ್ರಿಗೂ ಪರಿಚಯ ಮಾಡಿಸೋದಕ್ಕೆ ಸಂಜೆ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರಾಗಿ ನೀವು ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೆ ಕಾಲ್ ಮಾಡಿದೆ. ಮನೆ ಹತ್ರ ಬಂದಾಗ ಅಷ್ಟೆಲ್ಲ ಅವಮಾನ ಮಾಡಿದ್ರೂ ಮತ್ತೆ ಕಾಲ್ ಮಾಡಿ ಕರೆಯೋದಕ್ಕೆ ನಿಮಗೇನು ಅನ್ಸಲ್ವಾ ಅಂತ ನೀನು ಯೋಚನೆ ಮಾಡ್ತಿರ್ಬೋದು. ಕೋಪ ತಾಪ ಜಗಳಕ್ಕಿಂತ ಸಂಬಂಧ ದೊಡ್ಡದಲ್ವಾ? ಅದಕ್ಕೆ ಎಲ್ಲವನ್ನ ಮರೆತು ಕಾಲ್ ಮಾಡಿದೆ. ಹಾಗೆ ಆಗಿರೋದನ್ನೆಲ್ಲ ಮರೆತು ನೀವು ಬಂದ್ರೆ ನನಗೂ ಮತ್ತು ಕಾವೇರಿಗೆ ತುಂಬಾ ಖುಷಿ ಆಗತ್ತೆ. ಕೊಡಿಲಿ. ಏನಂದ್ರೆ ನೀವು ಎಲ್ಲದನ್ನು ಮರೆತು ನಾನು ನಿಮ್ಮನೆಗೆ ಬರ್ಬೇಕಾ? ನೀವು ಮಾಡಿರೋ ಗನಂದಾರಿ ಕೆಲ್ಸನ ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ಮರೆಯಕ್ಕಾಗಲ್ಲ. ಮತ್ತೇನ್ ಹೇಳಿದ್ರಿ ನೀವು? ಕೋಪ ತಾಪ ಜಗಳಕ್ಕಿಂತ ಸಂಬಂಧ ಮುಖ್ಯನಾ? ಅದಕ್ಕೆ ನೀವು ನಿಜವಾಗ್ಲೂ ಬೆಲೆ ಕೊಡೋರೇ ಆಗಿದ್ದಿದ್ರೆ ಗೆಳೆಯನ್ ಮಗಳನ್ನೇ ಮದ್ವೆ ಆಗೋಂತ ನೀಚ್ ಕೆಲಸ ಮಾಡ್ತಿರ್ಲಿಲ್ಲ. ನೀವು ಮಾತಾಡೋದ್ ನೋಡಿದ್ರೆ ಸಾಕ್ಷಾತ್ ದೇವ್ರ ಮಾತಾಡ್ದಾಗೆ, ಆದ್ರೆ ಮಾಡೋದೆಲ್ಲ ರಾಕ್ಷಸರ ಕೆಲಸ. ಮನುಷ್ಯ ಆಗೋದಕ್ಕೆ ನಾಲಾಯಕ್ ನೀವು, ಮೃಗ ನೀವು. ನನ್ ಮಗಳಿಗೆ ಅದೇನ್ ಮೋಡಿ ಮಾಡಿದ್ರೋ ಗೊತ್ತಿಲ್ಲ, ಅವಳ ಬದುಕನ್ನೇ ನಾಶ ಮಾಡ್ಬಿಟ್ರೆ ನೀವು. ರಾಮ ಅನ್ನೋ ಹೆಸರಲ್ಲಿ ಆ ಮಹಾಪುರುಷನ್ ಮುಖವಾಡ ಹಾಕೊಂಡಿರೋ ರಾವಣ ರಾಕ್ಷಸ ನೀವು. ನನಗೆ ಬೈಯೋದಕ್ಕೆ ಹೊಡೆಯೋದಕ್ಕೆ ನಿಮಗೆ ಹಕ್ಕಿದೆ. ಇಷ್ಟಕ್ಕೆಲ್ಲ ಬೇರೆನೇ ಕಾರಣ ಇದೆ, ಆದ್ರೆ ಅದನ್ನೆಲ್ಲ ಈಗ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನಿಮ್ ಮಗಳು ಕಾವೇರಿನ. ನನ್ ಮಗಳ? ಯಾರ್ರೀ ನನ್ ಮಗಳು? ನನಗ್ ಯಾವ ಮಗಳು ಇಲ್ಲ. ಕಾವೇರಿ ಅಂತ ಇದ್ ನನ್ ಮಗಳು, ಅವಳು ನನ್ನ ಪಾಲಿಗೆ ಯಾವತ್ತೂ ಸತ್ತೋದ್ಲು. ತಾಯಿ ಹಾಕಿದ ಗೆರೆನ ದಾಡ್ತೆ ಮನೆ ಗೌರವನ ಕಾಪಾಡ್ತಿದ್ಲಲ್ಲ, ಅವಳು ನನ್ ಮಗಳು. ಅವಳು ಯಾವತ್ತಿ ಅಮ್ಮನ್ ಮಾತ್ ಮೀರಿ ಮನೆ ಗೌರವನ ಮಣ್ಪಾಲ್ ಮಾಡಿದ್ಲೋ ಅವತ್ತೇ ಅವಳು ಸಮಾಧಿ ಮಾಡಾಗೋಯ್ತು. ಮತ್ತೆ ಅವಳನ್ನ ನೆನಪು ಮಾಡೋ ಕೆಲಸ ಮಾಡಿದ್ರೆ ಅವಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ನಾನು ಯಾವ್ದಾದ್ರೂ ಕೆರೆನೋ ಬಾವಿನ ನೋಡ್ಕೋಬೇಕಾಗುತ್ತೆ. ಕಾವೇರಿ, ಸಮಾಧಾನ ಮಾಡ್ಕೋ. ಹೇಳದ್ನಲ್ಲ ಸರ್, ಅವ್ರು ಬರಲ್ಲ ಅಂತ. ನನ್ನ ಪ್ರಯತ್ನ ನನಗೆ ಅರ್ಥ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಂಡೆ ನಾನು ನಿಮ್ ಜೊತೆ ಬಂದಿರೋದು. ಆದ್ರೆ ಇದನ್ನ ನನ್ನ ತಂದೆ ತಾಯಿ, ಈ ಸಮಾಜ ಅರ್ಥ ಮಾಡ್ಕೊಳ್ಳುತ್ತಾ ಅನ್ನೋದೇ ನನ್ನ ಪ್ರಶ್ನೆ ಸರ್.
ಅರ್ಥ ಮಾಡ್ಸೋದಿರ್ಲಿ, ಸತ್ಯ ಹೇಳಕ್ಕಾಗಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸ. ಊರಿಗೆ ಉಪಕಾರ ಮಾಡಕ್ ಹೋಗಿ ಮನೆಗ್ ಮಾರಿ ಆದ್ನಂತ ನನಗೆ ಅನ್ನಿಸ್ತಾ ಇದೆ ಸರ್. ಹಾಗೆಲ್ಲ ಅನ್ಕೋಬೇಡ ಕಾವೇರಿ. ಪ್ಲೀಸ್ ಸರ್, ಲೀವ್ ಮಿ ಅಲೋನ್. ಗೆಟ್ ಟುಗೆದರ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ಹೆಜ್ಜೆ ಇಟ್ಟಾಗಿದೆ, ಹಿಂದಕ್ಕೆ ಹೋಗಕ್ಕಂತೂ ಆಗಲ್ಲ. ಪ್ರಪಂಚ ನನ್ನನ್ನು ನಂಬದೆ ಹೋದ್ರೂ ಪರವಾಗಿಲ್ಲ. ನನ್ನ ತಾಯಿಗೆ ಸತ್ಯ ಗೊತ್ತಾಗಿ ನನ್ನನ್ನು ನಂಬಿದ್ರೆ ನನಗಷ್ಟೇ ಸಾಕು. ಅದಕ್ಕೆ ಆ ದೇವ್ರೆ ದಾರಿ ತೋರಿಸ್ಬೇಕು. ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ ಸರ್, ಯೋಚನೆ ಮಾಡಬೇಡಿ. ನಡ್ಸೋಕೆ ನಿಂತ ಮೇಲೆ ಕಣ್ಣೀರನ್ನ, ನಿಜವಾದ ದುಃಖನ ಮುಚ್ಚಾಕಿ ನಡ್ಸೋದು ಕಷ್ಟ ಅಲ್ಲ. ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ನಾನು ನಟಿಸ್ತೀನಿ. ಹೋಗಿ ಗೆಟ್ ಟುಗೆದರ್ಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ. ಊರಿಗೆ ಬೆಳಕಾಗಕ್ಕೆ ಹೋಗಿ ನಿನ್ನ ಪಾಲಿಗೆ ಕತ್ಲೆ ಆಗೋಗ್ತಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಮ್ಮ. 100 ಜನಕ್ಕೆ ಒಳ್ಳೇದಾಗೋದಾದ್ರೆ ನಾವು ಎಂಥ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅಂತ ನೀನು ಹೇಳಿದ ಮಾತನ್ನೇ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಮ್ಮ. ಆದರೆ ಅದನ್ನು ಈಗ ನಿನಗೆ ಅರ್ಥ ಮಾಡಿಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಮ್ಮ. ಇವತ್ತಲ್ಲ ನಾಳೆ ನಿನಗೆ ಸತ್ಯ ಗೊತ್ತಾದರೆ ಆಗ ನನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅನ್ನೋ ನಂಬಿಕೆ ಇದೆ. ಆದರೆ ಅಲ್ಲಿ ತನಕ ಈ ನೋವು ನಮ್ಮ ನಡುವೆ ಕಣ್ಣೀರಿನ ಅಣೆಕಟ್ಟಾಗುತ್ತೆ ಅಷ್ಟೇ.